ಸರ್ ಮತ್ತೆ ನಿಮ್ಮ ಕ್ಷೇತ್ರದಲ್ಲಿ ಕಳೆದ ಬಾರಿ ಚುನಾವಣೆಯಲ್ಲಿ ಸೋಲನ್ನಪ್ಪಬೇಕಾಗತ್ತೆ ನೀವು. ಅದಕ್ಕೆ ಕೆಲವು ನಿಮ್ಮ ಪಕ್ಷದ ನಾಯಕರುಗಳ ಹಸ್ತಕ್ಷೇಪ ಇದೆ ಅನ್ನೋ ಒಂದು ಆರೋಪ ಕೂಡ ಇದೆ. ಇದು ಸತ್ಯನಾ? ನೋಡಿ, ಅತಿ ಹೆಚ್ಚು ಓಟ್ ತೊಗೊಂಡ ಚುನಾವಣೆ ನಂದದು. ಗೆದ್ದಾಗ 70,000 ತೊಗೊಂಡಿದ್ದೆ, ಸೋತಾಗ 79,000 ಓಟ್ ತೊಗೊಂಡಿದ್ದೀನಿ. 9,000 ಓಟ್ ಜಾಸ್ತಿ ಬಂದು ಸೋತಿದ್ದಾವೆ. ಸೋಲಿಗೆ 10 ಕಾರಣಗಳಿದ್ದಾವೆ. ಈಗ ಸೋತ ಮೇಲೆ ಸೋಲನ್ನು ಒಪ್ಕೊಂಡಿದ್ದೀವಿ. ಈಗ ಸೋತ ಮೇಲೆ ಮನೇಲಿ ಕೂತಿದ್ದೀವಾ? ಸಿದ್ಧಾಂತಕ್ಕಾಗಿ ರಾಜಕಾರಣ ಮಾಡೋರಿಗೆ ಒಂದು ಚುನಾವಣೆ ಸೋಲು ಅದು ಸಿದ್ಧಾಂತ ಸೋಲಾಗಲ್ಲ, ಅದು ಎಲೆಕ್ಷನ್ ಸೋಲು ಅಷ್ಟೇ. ಹಾಗಾಗಿ ಅದೇನು ಮನೇಲಿ ಕೂತಿದ್ದೀವಾ? ಮತ್ತು ಜನರ ನಡುವೆ ಇದ್ದೇವೆ. 4 ಸರಿ ಗೆಲ್ಲಿಸಿದ್ದಾರೆ ಜನ, 1 ಸರಿ ಸೋಲಿಸಿದ್ದಾರೆ. ಮತ್ತು ಅದೇ ಜನ ರವಿ ಬೇಕು ಅಂದರೆ ಗೆಲ್ಲಿಸ್ತಾರೆ. ಕಂಪೇರ್ ಮಾಡೋಕ್ಕೂ ಒಂದು ಅವಕಾಶ ಸಿಗ್ತಲ್ಲ. ನಮ್ಮನ್ನು ನಾವು ಅವಲೋಕನ ಮಾಡ್ಕೊಳ್ಳೋಕ್ಕೆ, ಜನರಿಗೂ ಕೂಡ ಯಾವ್ದು ಸರಿ ಯಾವ್ದು ತಪ್ಪು ಅಂತ ವಿಶ್ಲೇಷಣೆ ಮಾಡೋಕ್ಕೆ ಒಂದು ಹೋಲಿಕೆ ಬೇಕಲ್ಲ. ಕೆಲವು ಸರಿ ಏನಾಗಿರುತ್ತೆ, ಮಸಾಲೆ ದೋಸೆ ಚೆನ್ನಾಗೇ ಇರುತ್ತೆ, ನಿಮಗೆ ದೋಸೆ ತಿಂದು ಇವೊಂದು ಚೇಂಜ್ ಮಾಡೋಣ ಅಂತ ಅನಿಸಿರುತ್ತೆ. ಹಾಗಾಗಿ ಚೇಂಜ್ ಮಾಡಿರ್ತೀರಿ. ದೋಸೆ ತಪ್ಪಾಗಿರಲ್ಲ, ದೋಸೆ ಚೆನ್ನಾಗೇ ಇರುತ್ತೆ. ನಿಮಗೆ ಯಾಕೋ ಬೇಡ ಇದೊಂದು ಸರಿ ದೋಸೆ ಬದಲಿಗೆ ಇಡ್ಲಿ ತಿನ್ನೋಣ ಅಂತ ತಿಂತೀರಿ, ಉಪ್ಪಿಟ್ಟು ತಿನ್ನೋಣ ಅಂತ ತಿಂತೀರಿ. ಆಮೇಲೆ ಇಲ್ಲ ದೋಸೆ ಚೆನ್ನಾಗಿತ್ತು ಅಂತ ಮತ್ತೆ ದೋಸೆನೇ ಕೇಳ್ಬೋದು. ನೋಡೋಣ ಸರ್. ಹಾಗಿದ್ರೆ ನಿಮಗೆ ವಿಶ್ವಾಸ ಇದೆ ಮತ್ತೆ ನಿಮ್ಮ ಕ್ಷೇತ್ರದಲ್ಲಿ ನೀವೇ ಗೆದ್ದು ಬರ್ತೀರಾ ಅಂತ? ನಾನು ಜನರ ನಡುವೆ ಇದ್ದು ಕೆಲಸ ಮಾಡೋದಷ್ಟೇ ನನ್ನ ಕೆಲಸ. ಗೆಲ್ಲಿಸೋದು ಬಿಡೋದು ಆ ಜನರಿಗೆ ಬಿಟ್ಟಿದ್ದು. ಸೋಲಿನಿಂದ ಕುಗ್ಗದೆ, ಸವಾಲುಗಳಿಗೆ ಜಗ್ಗದೆ, ವಿರೋಧಕ್ಕೆಂದು ಬಗ್ಗದಂಥ ಗಟ್ಟಿತನವ ಬೆಳೆಸುವ ಅನ್ನೋ ಹಾಡು ಕೇಳಿ ಬೆಳೆದವರು ನಾವು. ಹಾಗಾಗಿ ಯಾವುದರಿಂದಲೂ ವಿಚಲಿತರಾಗಲ್ಲ, ಮುಂದೆ ಹೋಗ್ತಾ ಇರ್ತೀವಿ.